ಯೂರಿಯಾ ಎಲ್ಲಿ ಸ್ವಾಮಿ? ನೋಡಿ, ರಾಜ್ಯದಾದ್ಯಂತ ರೈತರು ಎಷ್ಟರ ಮಟ್ಟಿಗೆ ಹೈರಾಣ ಆಗ್ತಾ ಇದ್ದಾರೆ ಅಂದರೆ ಬೆಳಗ್ಗಿಂದ, ಅದರಲ್ಲಿ ವಯಸ್ಸಾದಂತರು, ವೃದ್ಧರಿದ್ದಾರೆ, ರೈತ ಮಹಿಳೆಯರಿದ್ದಾರೆ. ಜಿಟಿ ಮಳೆ ನಿರಂತರವಾಗಿದೆ. ಇಂತಹ ಸಂದರ್ಭದಲ್ಲಿ ಗೊಬ್ಬರದ ಅಂಗಡಿ ಮುಂದೆ ನಿಂತ್ಕೊಂಡು, ಫರ್ಟಿಲೈಸರ್ ಅಂಗಡಿಗಳ ಮುಂದೆ ನಿಂತ್ಕೊಂಡು ಗೊಬ್ಬರಕ್ಕಾಗಿ ಕಾಯುವಂಥ ಪರಿಸ್ಥಿತಿ. ಆದರೆ ಕೃಷಿ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಕ್ಲಾರಿಫಿಕೇಶನ್ ಏನಿದೆ, ಸಾವಯವ ಕೃಷಿಗೆ ಉತ್ತೇಜನ ಅನ್ನುವಂಥದ್ದು, ಜೊತೆಗೆ ವಾಡಿಕೆಗಿಂತ ಹೆಚ್ಚಿನ ಬಿತ್ತನೆ ಕಾರ್ಯ ಆಗಿರೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ. ನೋಡಿ, ಒಬ್ಬ ರೈತ 1 ಎಕರೆ ಜಮೀನನ್ನು ಉಳುಮೆ ಮಾಡ್ತಾನೆ ಅನ್ನೋದಾದ್ರೆ ಅವನಿಗೊಂದು ಅಂದಾಜಿರುತ್ತೆ, ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ. ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿರ್ತಾರೆ. ಯಾವ ಟೈಮ್ನಲ್ಲಿ ಬಿತ್ತನೆ ಮಾಡಬೇಕು, ಎಷ್ಟು ಬೀಜ ಖರೀದಿ ಮಾಡಬೇಕು, ಅದಕ್ಕೆ ಗೊಬ್ಬರ ಎಷ್ಟು ಖರೀದಿ ಮಾಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು ಅನ್ನುವಂಥ ಇತರೆ ಟೈಮ್ ಟೇಬಲ್ಗಳನ್ನ ರೈತರೇ ಹಾಕೊಂಡಿರ್ತಾರೆ. ಅಂಥದ್ರಲ್ಲಿ ಕೃಷಿ ಸಚಿವರಾಗಿ ಯಾವಾಗ ಗೊಬ್ಬರ ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ರಾಜ್ಯದ ರೈತರಿಗೆ ಎಷ್ಟಿನ ಮಟ್ಟಿಗೆ ಆ ಪ್ರಮಾಣದ ನೆರವಿದೆ, ಅವಶ್ಯಕತೆ ಇದೆ ಅನ್ನೋಂಥದ್ದು ಗೊತ್ತೇ ಇಲ್ಲ ಅನ್ನುವಂತಹ ವಿಚಾರ ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿದೆ. ಈ ಸಂಬಂಧಪಟ್ಟಂಗೆ ಒಂದು ವಿಸ್ತೃತ ವರದಿ ಇದೆ, ನೋಡು. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ. ನಮ್ಮ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಆವಾಗ ಹಸಿರು ಕ್ರಾಂತಿ ಆದಾಗ ಹೆಚ್ಚು ನಾವು ಬೇಕು ಅಂತೇಳಿ ಬೆಳೆಸಿ ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಈಗ ಅದು ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳಿ. 10 ಚೀಲ 20 ಚೀಲ 30 ಚೀಲ ಒಳಗಿದ್ದೊಳಗೆ ಕೊಟ್ಟು ಕಳಿಸ್ತಾರೆ ಅವರು. ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ. ಇವರು ಕೃಷಿ ಸಚಿವರೋ ಅಥವಾ ಕೃಷಿ ಇಲಾಖೆ ಸಲಹಾ ಕೇಂದ್ರದ ಅಧಿಕಾರಿಯೋ ಎಂಬ ಅನುಮಾನ ಮೂಡುತ್ತಿದೆ. ಯೂರಿಯಾ ಬೇಕು ಅಂತ ರೈತರು ಬೀದಿಗೆ ಇಳಿದಿದ್ರೂ ಕೂಡ ಯೂರಿಯಾ ಕೊಡಲು ಆಗುತ್ತಿಲ್ಲ. ಯೂರಿಯಾ ಕೊಡಲು ಕೈಲಾಗದವರಿಂದ ಉಚಿತ ಸಲಹೆಗಳಂತೂ ಪುಂಖಾನುಪುಂಖವಾಗಿ ಮೊಳಗುತ್ತಿದೆ. ರೈತರಿಗೆ ಗೊಬ್ಬರ ಪೂರೈಸಲು ಸಾಧ್ಯವಾಗದಿದ್ದಕ್ಕೆ ಕುಂಟು ನೆಪ ಒಡ್ಡಿದ್ದಾರೆ. ಇದು ರಾಸಾಯನಿಕ ಗೊಬ್ಬರ ಬಳಕೆ ತಗ್ಗಿಸುವ ಪ್ರಯತ್ನವಂತೆ. ಸಾವಯವ ಕೃಷಿಗೆ ಪ್ರೋತ್ಸಾಹ ಯತ್ನ ಅಂದುಬಿಟ್ರು ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿ. ಯೂರಿಯಾನ DAPನ ಕಡಿಮೆ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗಲ್ಲ. ಎಲ್ಲ ಬೆಳೆಗೂ ಆಲ್ಟರ್ನೇಟ್ ನಾವು ನ್ಯಾನೋ DAP ನ್ಯಾನೋ ಯೂರಿಯಾ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಸಾವಯವ ಗೊಬ್ಬರ ಉಪಯೋಗಿಸ್ತಕ್ಕಂಥದ್ದು, ಗ್ರೀನ್ ಮೆನ್ಯೂರ್ಗೆ ನಾವು ಸ್ವಲ್ಪ ಹೆಚ್ಚು ಲಾಸ್ಟ್ ಟೈಮು ಅಡಿಷನಲ್ಲಾಗಿ ನಾವು ಬಜೆಟ್ ಕೊಟ್ಟಿದ್ದು, ಇದನ್ನೆಲ್ಲ ಪ್ರಯತ್ನ ನಡೀತಾ ಇದೆ. ಇದು ಒಳ್ಳೆಯದು. ಸಾಯಲ್ ಸ್ಟ್ರೆಂತು, ಸಾಯಲ್ ಹಾಳಾಗ್ತಕ್ಕಂಥ ದೃಷ್ಟಿಯಿಂದ ಮನುಷ್ಯನ ಆರೋಗ್ಯದ ಮೇಲೂ ಪರಿಣಾಮ ಬೀರೋದ್ರಿಂದ ಇವೆಲ್ಲ ಒಳ್ಳೆಯದು. ಇದನ್ನು ಸಾಕಷ್ಟು ಸೈನ್ಸಿಸ್ಟ್ಗಳು ಇನ್ವೆಸ್ಟಿಗೇಷನ್ ಮಾಡಿದಾಗ ರಿಪೋರ್ಟ್ ಇರೋದು ಎಲ್ಲ ಇದೆ. ಇಡೀ ದೇಶದಲ್ಲೂ ಸಹ ಇದೆಲ್ಲ ಚರ್ಚೆ ನಡೀತಾ ಇದೆ. ಮೊನ್ನೆ ಸುಭಾಷ್ ಬಾಳೇಕರ್ ಬಂದಿದ್ದಾಗಲೂ ಒಂದಷ್ಟು ಕಾರ್ಯಾಗಾರ ಮಾಡೋಗಿದ್ದಾರೆ. ಅವರು ಸಹ ಎಲ್ಲ ಕಡೆ ಇದನ್ನು ಪ್ರಚಾರಕ್ಕೆ ಬಿಟ್ಟಿದ್ದಾರೆ. ಒಳ್ಳೆಯದು. ಬಟ್ ಆದರೆ ರೈತರು ಒಂದೇ ಬಾರಿ ಹಿಂದೆ 1940, 50, 60ರಲ್ಲಿ ಹೇಗೆ ಅವಾಗ ಪೂರ್ತಿ ಸಾವಯವ ಗೊಬ್ಬರನೇ ಇತ್ತು. ಆವಾಗ ಹಸಿರು ಕ್ರಾಂತಿ ಆದಾಗ ಹೆಚ್ಚು ನಾವು ಬೇಕು ಅಂತೇಳಿ ಬೆಳೆಸಿ ಅಲ್ಲಿಂದ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಈಗ ಅದು ಕಡಿಮೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದಿಷ್ಟೇ ಅಲ್ಲ, ಗೊಬ್ಬರದ ವಿಚಾರಕ್ಕೆ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವ ಕೃಷಿ ಸಚಿವರ ಮಾತಿನಿಂದ ಎಲ್ಲರಲ್ಲೂ ಗೊಂದಲ ಎದ್ದಿದೆ. ಮೊನ್ನೆ ಸಮಸ್ಯೆಯೇ ಇಲ್ಲ ಅಂದಿದ್ರು, ಇರಾನ್ ಸಂಘರ್ಷದ ನೆಪ ಹೇಳಿದ್ರು. ಇದೀಗ ವಾಡಿಕೆಗಿಂತಲೂ ಹೆಚ್ಚು ಬಿತ್ತನೆಯಿಂದ ಸಮಸ್ಯೆ ಅಂತಿದ್ದಾರೆ. ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟೂ ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ. ನಮ್ಮ ಹತ್ರ ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ. ಹಂತವಾಗಿ ತರಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. 100ಕ್ಕೆ 100 ಇಲ್ಲ. ಎರಡೇ ಕಾರಣಕ್ಕೆ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ರೈತರಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಇವತ್ತು ಸೋಯಿಂಗಿದೆ ಅವರಷ್ಟೇ ಅಂಗಡಿ ಹತ್ರ ಹೋದರೆ ತೊಂದರೆ ಇಲ್ಲ. ಸೊ ಲೇಟಾಗಿ 1 ತಿಂಗಳು ಬೇಕಾಗಿರೋರು ಸಹ ಇವತ್ತೇ ಹೋಗ್ತಕ್ಕಂಥದ್ದು ಬೇಡ. ನಿಮಗೆ ಈ ವಾರ ಆದಮೇಲೂ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ.
ಗೊಬ್ಬರದ ಬಗ್ಗೆ ಕ್ಷಣಕ್ಕೊಂದು ಹೇಳಿಕೆ ನೀಡುತ್ತಿರುವ ಕೃಷಿ ಸಚಿವರು ಗೊಬ್ಬರ ಪೂರೈಕೆ ಮಾಡದಿದ್ದಕ್ಕೆ ಇಲ್ಲಸಲ್ಲದ ಕಾರಣ ಕೊಡುತ್ತಿದ್ದಾರೆ. ಇಂಥ ಕೃಷಿ ಸಚಿವರಿಗೆ ನ್ಯೂಸ್ 18 ಹಲವು ಪ್ರಶ್ನೆಗಳನ್ನಿಟ್ಟಿದೆ. 1. ಯೂರಿಯಾ ಪೂರೈಸೋದಕ್ಕೆ ಆಗದಿರುವಾಗ ಸಾವಯವ ಕೃಷಿಗೆ ಪ್ರೋತ್ಸಾಹವೇ? 2. ಈ ವರ್ಷ ರಾಜ್ಯದಲ್ಲಿ ಸಾವಯವ ಕೃಷಿ ಹೆಚ್ಚಳಕ್ಕೆ ನಿಮ್ಮ ಕೊಡುಗೆ ಏನು? 3. ಯೂರಿಯಾ ದಾಸ್ತಾನು ಎಷ್ಟಿದೆ ಎಂಬ ನಿಖರ ಮಾಹಿತಿ ನಿಮಗೆ ಗೊತ್ತಿರಲಿಲ್ವೇಕೆ? 4. ಇರಾನ್ ಯುದ್ಧದ ನೆಪವನ್ನ ಸಡನ್ನಾಗಿ ಮುನ್ನೆಲೆಗೆ ತಂದಿದ್ದೇಕೆ? 5. ಏಪ್ರಿಲ್ ತಿಂಗಳಿನಿಂದ ಮಳೆ ಶುರುವಾಗಿದ್ದರೂ ಯೂರಿಯಾ ದಾಸ್ತಾನು ಸಾಧ್ಯವಾಗಿಲ್ಲವೇಕೆ? 6. ಮಳೆಗಾಲದಲ್ಲಿ ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಿ? ಎಷ್ಟು ದಾಸ್ತಾನು ಕೇಂದ್ರಗಳನ್ನು ಪರಿಶೀಲಿಸಿದ್ದೀರಿ? 7. ರೈತರ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವುದು ಯಾರ ಹೊಣೆ? 8. ಈ ವರ್ಷ ಕಳಪೆ ಬಿತ್ತನೆ ಬೀಜ, ಕಳಪೆ ಗೊಬ್ಬರದ ಪೂರೈಕೆಯಾಗಿದ್ದಕ್ಕೆ ಯಾರು ಹೊಣೆ? 9. ಕೇಂದ್ರ ಸರ್ಕಾರದಿಂದ ಯೂರಿಯಾ ಪೂರೈಕೆ ಆಗಿದೆಯೇ ಎಂದು ನಿಗಾ ಇಡಬೇಕಿರೋದು ಯಾರು? 10. ಅಧಿಕಾರಿಗಳು ಕೊಟ್ಟಿರುವ ವಿವರವನ್ನ ಓದಿ ಹೇಳೋದಕ್ಕಷ್ಟೇ ರಾಜ್ಯಕ್ಕೆ ಕೃಷಿ ಸಚಿವರು ಬೇಕಾ ಅನ್ನೋದು ನ್ಯೂಸ್ 18 ಪ್ರಶ್ನೆ. ಅದಕ್ಕೆ ಉತ್ತರ ಏನು ಸಚಿವರೇ? ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಗದಗ್ನಲ್ಲಿ ರೈತರ ಹಗಲಿರುಳ ಹೋರಾಟ. ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಕ್ಯೂ ನಿಲ್ಲುವಂತಾಗಿದೆ. ಯೂರಿಯಾಗಾಗಿ ರಾತ್ರಿಯಿಡೀ ಕಾಯುವ ಸ್ಥಿತಿ ಎದುರಾಗಿದೆ. ಟ್ರ್ಯಾಕ್ಟರ್ಗಳಲ್ಲೇ ರಾತ್ರಿ ಪೂರ್ತಿ ಕಾಯಬೇಕು. ಊಟ, ನಿದ್ದೆ ಎಲ್ಲವೂ ಅಲ್ಲೇ. ಮಳೆ, ಗಾಳಿ, ಚಳಿ ಲೆಕ್ಕಿಸದೆ ಗೊಬ್ಬರಕ್ಕಾಗಿ ಕ್ಯೂ ನಿಂತು ರಾತ್ರಿ ಇಡೀ ಕಾದರೂ ಸಿಗುತ್ತಿಲ್ಲ ಯೂರಿಯಾ. ರಾತ್ರಿ ಬಂದಿವಿ ನಾವು, ಗೊಬ್ಬರ ಸಿಗಲ್ಲ ಅಂತೇಳಿ ಪಾಳ್ಯಾಕ ಅಂತೇಳಿ ಫ್ಯಾಕ್ಟ್ರಿ ಎಲ್ಲ ತೊಗೊಂಡ ಬಂದಿವಿ. ಒಂದು 10 ಮಂದಿ ನಾವು ಬೆಳ್ತಂಗ ಇಲ್ಲೇ ಇದ್ರಿ? ಬೆಳ್ತಂಗ ಇಲ್ಲೇ ಇದ್ದೀವಿ. ಪಾಳ್ಯ ರಾತ್ರಿ ಅದು ಮತ್ತೆ ಖಾಲಿ ಮಾಡಿದ್ರು ಅಂತೇಳಿ ರಾತ್ರಿನ ಬಂದು ಪಾಳ್ಯ ಒಬ್ಬರಿಗೆ ಮೂರ್ತಿ ಅಂತ ಹೇಳ. ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದೇ ಕಾರಣಕ್ಕೂ ಸಿಗೋದು. ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ, ಜಲ್ಮದ ಕಬ್ಬರು ಇರ್ಲಾರ್ದನ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ. ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೂ ಸಮಸ್ಯೆ ಆಕೈತಿ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕಾಗಲಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತಿ ರೀ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಗದಗ್ ನಾಮಜೋಶಿ ರಸ್ತೆಯಲ್ಲೂ ಹೋರಾಟ. ಗದಗ್ನ ನಾಮಜೋಶಿ ರಸ್ತೆಯಲ್ಲೂ ರೈತರು ಬೀದಿಗೆ ಬಂದಿದ್ದಾರೆ. ನಿದ್ದೆ ಇಲ್ಲ, ಊಟ ಇಲ್ಲ, ಮನೆ ಬಿಟ್ಟು ಬೀದಿಗೆ ಬಂದು ಯೂರಿಯಾ ಮೂಟೆ ಲೋಡ್ ಬರೋ ಕಡೆ ನೋಡುತ್ತಿದ್ದಾರೆ. ಬೆಳಗ್ಗಿನ ಜಾವದಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ದರೂ ಕೂಡ ಕೂಪನಿದ್ದವರಿಗಷ್ಟೇ ಗೊಬ್ಬರ ಸಿಗ್ತಿದೆ. ಉಳಿದವರು ಬರಿಗೈನಲ್ಲಿ ವಾಪಸ್ಸಾಗ್ತಿದ್ದಾರೆ. ಜನರಂತೂ ಸಿದ್ದರಾಮಯ್ಯನವರೇ ಯೂರಿಯಾ ಭಾಗ್ಯ ಕೊಡಿ ಅಂತ ಗೋಳಾಡುತ್ತಿದ್ದಾರೆ. ಕಟ್ಟಿದ ಬರೋಬ್ಬರಿ ಒಂದು ವಾರದಿಂದ ಅಡ್ಡಾಡಕತ್ತೀವಿ ರೀ. ನಮ್ಮಂತರಿಗೆ ಸಿಗೋದಿಲ್ಲ ರೀ. 2 ಚೀಲ 1 ಚೀಲದಾರಿಗೆ ರೀ 10 ಚೀಲ 20 ಚೀಲ 30 ಚೀಲ ಒಳಗಿದ್ದೊಳಗೆ ಕೊಟ್ಟು ಕಳಿಸ್ತಾರೆ ರೀ ಅವರು. ಅಂಗಡಿಯವ್ರು ಬಂದು ಕೇಳಿದ್ರೆ ಇಲ್ಲ ಅಂತಾರೆ. ಏನು ಅದ ರೀ, ಈಗ ಅದ್ರ ಕೂಡ ಲಿಂಕ್ ಕೊಡ್ತಾರೆ ರೀ. ಲಿಂಕ್ ಅಂತಾರೆ. ಲಿಂಕ್ ಅಂದ್ರೆ ಏನೋದು ಗೊತ್ತಿಲ್ಲ. ಅದು ನಮ್ಗೆ ಉಪಯೋಗನೂ ಇರೋದಿಲ್ಲ ರೀ. ಅದು ಏನು ಗೊಬ್ಬರ ಸಹಾಯ ಮಾಡಿರಿ ಒಟ್ಟು ಅನ್ನೋದು ರೀ. ಮತ್ತು ಬಡವ್ರಿಗೆ ಮತ್ತೆ ಹೊಲ ಮಾಡ್ಕೊಂಡಿರ್ತೇವಿ, ಗೊಬ್ಬರ ಬೇಕಲ್ರಿ ಅದಕ್ಕೆ ಬೆಳೆಯಕ್ಕೆ. ಎಲ್ಲ ಜಿಲ್ಲಾಕ್ಕೂ ಇದನ್ನ ಮಾಡ್ಯಾರ. ಗದಗ ಜಿಲ್ಲಾಕ್ಕೆ ಯಾಕೆ ಗೊಬ್ಬರ ಬಿಡುಗಡೆ ಮಾಡಿಲ್ರಿ ಸರ್? ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬೇಕು ನಾವು. ಅವರೆಲ್ಲ ರೈತರಿಗೆಲ್ಲ ಸಹಾಯ ಮಾಡಬೇಕು. ಈ ಗೊಬ್ಬರ ಈ ಥರ ಹಿಂಗೆಲ್ಲ ಕ್ಯೂ ಹಚ್ಚಿ ಬೆಳಗಿಂದ ಬಂದರೂ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಒಬ್ಬರಿಗೆ 2 ಚೀಲ ಅಂತಂದ್ರೆ ನಮ್ಗೆ ಹೊಲಕ್ಕೆ ಇದು ಸಾಕಾಗ್ತಾ ಇಲ್ಲ. ಇದು ಜಿಲ್ಲೆಯಲ್ಲಿ ಯೂರಿಯಾ ಕೊರತೆ ಇರುವುದನ್ನ ಒಪ್ಪಿಕೊಳ್ತಾರೆ ಅಧಿಕಾರಿಗಳು. ಜಿಲ್ಲೆಯಲ್ಲಿ 29,000 ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಇದ್ದು 5,000 ಮೆಟ್ರಿಕ್ ಟನ್ ಯೂರಿಯಾ ಕೊರತೆ ಎದುರಾಗಿದೆ ಅಂತಾರೆ. ಕೃಷಿ ಇಲಾಖೆ ಆಯುಕ್ತರ ಗಮನಕ್ಕೂ ಮಾಹಿತಿ ತಂದಿದ್ದೇವೆ ಅಂತಾರೆ. ಅಂತ್ಯದವರೆಗೆ ನಮಗೆ ಒಟ್ಟಾರೆ ಬೇಡಿಕೆ 17,700 ಮೆಟ್ರಿಕ್ ಟನ್ನು. ಇದುವರೆಗೂ ಇವತ್ತಿನವರೆಗೆ ಸಪ್ಲೈ ಆಗಿರೋದು 20,934 ಟನ್ಸ್ ಈಗಾಗಲೇ ಸಪ್ಲೈ ಆಗಿದೆ. ಅದರಲ್ಲಿ 19,222 ಮೆಟ್ರಿಕ್ ಟನ್ ಈಗಾಗಲೇ ಸೇಲ್ ಆಗಿದೆ. ಬ್ಯಾಲೆನ್ಸ್ ನಮ್ಮಲ್ಲಿ 1,700 ಟನ್ ಮಾತ್ರ ಲಭ್ಯ ಇದೆ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಹಾವೇರಿಯ ಹರನಗಿರಿಯಲ್ಲಿ ಹರೋಹರ. ಹಾವೇರಿ ಜಿಲ್ಲೆಯಲ್ಲೂ ಯೂರಿಯಾಗಾಗಿ ರೈತರು ಅಧಿಕಾರಿಗಳ ನಡುವೆ ಗಲಾಟೆಯಾಗಿದೆ. ಮಧ್ಯರಾತ್ರಿಯಿಂದ ಸಾಲುಗಟ್ಟಿ ರೈತರು ನಿಂತಿದ್ದರೂ ಕೂಡ ಕೊರತೆ ಹಿನ್ನೆಲೆಯಲ್ಲಿ ಒಂದೊಂದೇ ಬ್ಯಾಗ್ ವಿತರಣೆ ಮಾಡಲಾಗ್ತಿದೆ. ಯೂರಿಯಾ ಇದ್ದ ಸೊಸೈಟಿಯೊಳಗೆ ನುಗ್ಗಿದ್ದ ರೈತರ ಮೇಲೆ ಲಾಠಿ ಪ್ರಹಾರ ಮಾಡಲಾಗಿದೆ. ಪರಿಣಾಮ ತಾತ್ಕಾಲಿಕವಾಗಿ ಗೊಬ್ಬರ ವಿತರಣೆ ಬಂದ್ ಮಾಡಲಾಗಿದೆ. ಒಂದು ಕಡೆ ಹೇಳ್ತಾರೆ ರಸಗೊಬ್ಬರಗಳು ಗೊಬ್ಬರ ಎಲ್ಲ ಸರಿ ಇದೆ, ಎಲ್ಲರೂ ಸ್ಟಾಕ್ ಇಟ್ಟವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಕೃಷಿ ಸಚಿವರು ಕೂಡಲೇ ರಸಗೊಬ್ಬರ ಎಲ್ಲೆಲ್ಲಿ ಕೊರತೆ ಇದೆ ಅಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾನ್ಯ ಕೃಷಿ ಸಚಿವರು ಮತ್ತು ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಇಲ್ಲಾಂದರೆ ರೈತರು ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ.
ಅಧಿಕಾರಿಗಳ ಗಮನಕ್ಕೂ ಗೊಬ್ಬರದ ಸಮಸ್ಯೆ ಬಂದಿದೆ. ಹಾವೇರಿ ಜಿಲ್ಲೆಯಲ್ಲಿ 66,679 ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಬಂದಿದೆ. ಕೇವಲ 7,994 ಮೆಟ್ರಿಕ್ ಟನ್ ಮಾತ್ರ ದಾಸ್ತಾನಿದೆ. ಹೆಚ್ಚುವರಿ 10,000 ಮೆಟ್ರಿಕ್ ಟನ್ ಯೂರಿಯಾಗೆ ಬೇಡಿಕೆ ಬಂದಿದೆ. ನ್ಯಾನೋ ಯೂರಿಯಾ ಬಳಕೆಗೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಒಟ್ಟಾರೆ ಈಗಾಗಲೇ ಹೇಳಿದಾಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇದು ಆಗಿರೋದ್ರಿಂದ ನಮ್ಮದು ಏನು ಬೇಡಿಕೆ ಇತ್ತು ಅದಕ್ಕಿಂತ ಹೆಚ್ಚಿಗೆ ಒಂದು 8,000 to 10,000 ನಮಗೆ ಕೊಡಬೇಕು ಅಂತೇಳಿ ಈಗಾಗಲೇ ಮೊನ್ನೆ ಸಚಿವರು ಬಂದ ನಂತರ ಅವರು ತಾವೇನು ಅವಲೋಕನ ಮಾಡಿಸಿದ್ರು ಹೇಳಿದ್ರಿ. ಅಲ್ಲಿ ಮಾನ್ಯ ಸಚಿವರು ಸಹ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಪತ್ರವನ್ನು ಬರೆದಿದ್ದಾರೆ ಕೃಷಿ ಆಯುಕ್ತರಿಗೆ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಕೊಪ್ಪಳದಲ್ಲಿ ಯೂರಿಯಾಗಾಗಿ ಕ್ಯೂ. ಕೊಪ್ಪಳದಲ್ಲಿ ಸೂರ್ಯ ಹುಟ್ಟೋ ಮುನ್ನವೇ ಗೊಬ್ಬರಕ್ಕಾಗಿ ಕ್ಯೂ ನಿಲ್ಲಬೇಕಾಗಿದೆ. ಯೂರಿಯಾ ವಿತರಣಾ ಕೇಂದ್ರದ ಮುಂದೆ ಮಹಿಳೆಯರು ಕೂಡ ಕ್ಯೂ ನಿಲ್ತಿದ್ದಾರೆ. ಯೂರಿಯಾ ಖಾಲಿಯಾಗಿದೆ ಎಂಬ ಬೋರ್ಡ್ ನೋಡಿ ಎಲ್ಲರೂ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಗೊಬ್ಬರ ಕೊಡ್ತೀವಿ ಅಂತಾರ ಕುಂದ್ರದ ಕೂಳಿಂದ ನೀರಿಲ್ದ ಕುಂತ ಹೋಗೋದ್ರಿ ಸರ್. ನಾವು ಎಷ್ಟು ದಿವಸ ಕಾಯನ ಹೊಲ ಒಣಗಿ ಹೋಗ್ತಾವು. ಒಣಗಿ ಹೋಗಿನ ಗೊಬ್ಬರ ಸಿಗ್ತೈತ, ಒಣಗಿ ಹೋಗಿಂದ ಹಾಕಿ ಹತ್ತೈತ ಅದು ಹೊಲಕ್ಕ. ಈಗ ಹಸಿ ಇದ್ದಾಗ ಗೊಬ್ಬರ ಹಾಕಿ ಹತ್ತೈತ ಅದು. ನಿಮ್ಮ ಅನ್ನ ಆಗಲ್ಲ ಕುಂತ 5 ಗಂಟೆಗೆ ಮನೆಗೆ ಹೋಗಿ ಕೂಳಿಲ್ಲ ನೀರಿಲ್ಲ ಇಲ್ಲ ಕುಂತ್ಕೊಂಡ್ರೆ ಹೆಂಗೆ ನಮ್ಮ ಬಾಳೆ ಬಗ್ಸಿ. ಆದರೆ ಕೃಷಿ ಅಧಿಕಾರಿಗಳು ಹೇಳೋದೇ ಬೇರೆ. 30,000 ಟನ್ ಯೂರಿಯಾ ವಿತರಣೆಯಾಗಿದ್ದು 15,000 ಟನ್ ಯೂರಿಯಾ ಅವಶ್ಯಕತೆ ಇದೆ ಅಂತಾರೆ. ಜುಲೈ ಎಂಡವರೆಗೆ ನಮಗೆ 31,000 ಮೆಟ್ರಿಕ್ ಟನ್ ಅಷ್ಟು ಬೇಡಿಕೆ ಇತ್ತು. ಈಗಾಗಲೇ ನಮಗೆ 36,000 ಮೆಟ್ರಿಕ್ ಟನ್ ಅಷ್ಟು ಪೂರೈಕೆ ಆಗಿದೆ. ಈಗಾಗಲೇ 30,000 ನಾವು ವಿತರಣೆ ಮಾಡಿ ಒಂದು 5,000 ಮೆಟ್ರಿಕ್ ಟನ್ನು ಈಗ ನಮ್ಮ ಹತ್ರ ಸ್ಟಾಕ್ ಇದೆ. ಇನ್ನು ಸೆಪ್ಟೆಂಬರ್ ಎಂಡವರೆಗೆ 15,000 ಬಂದರೆ ನಮ್ಮ ಮುಂಗಾರು ಹಂಗಾಮಿಗೆ ನಮಗೆ ಅಗತ್ಯವಾದ ಗೊಬ್ಬರ ಪೂರೈಕೆ ಆಗ್ತದೆ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ರಾಯಚೂರಿನಲ್ಲಿ ರೈತರು ಅಧಿಕಾರಿಗಳ ರಂಪಾಟ. ಕೃಷಿ ಸಚಿವರೇ, ರಾಯಚೂರಿನ ಕಥೆ ನೋಡಿ. ಯೂರಿಯಾಕ್ಕಾಗಿ ಸೊಸೈಟಿ ಅಧಿಕಾರಿಯೊಟ್ಟಿಗೆ ರೈತರು ಹೇಗೆ ವಾಗ್ವಾದ ಮಾಡುತ್ತಿದ್ದಾರೆ ನೋಡಿ. ರಾತ್ರಿ ಇಡೀ ಕಾದರೂ ಸಿಕ್ತಿಲ್ಲ ಅಂತ ವಿತರಣಾ ಕೇಂದ್ರದ ಮುಂದೆ ಧರಣಿ ಮಾಡುತ್ತಿದ್ದಾರೆ. ದುಡ್ಡು ಇರೋರು ಬ್ಲ್ಯಾಕ್ನಲ್ಲಿ ಚೀಲಕ್ಕೆ 300 to 400 ಕೊಟ್ಟು ಖರೀದಿ ಮಾಡುತ್ತಿದ್ದಾರೆ. ಆದರೂ ಗೊಬ್ಬರಕ್ಕಾಗಿ ರೈತರನ್ನ ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳು. ಲೈನ್ಲಿ ನಿಂತು ತಗೋಬೇಕಾದ್ರೆ 3 ಚೀಲ 4 ಚೀಲ 5 ಚೀಲ 10 ಚೀಲ ಕೊಡ್ತಾರೆ. ಒಳಗ್ಲಿದ್ದ ಬಂದವನಿಗೆ 50 ಚೀಲ 100 ಚೀಲ 200 ಚೀಲ 300 ಚೀಲ. ಈಗ ಹೆಚ್ಚು ಕಮ್ಮಿ ಆದರೆ ನೀವು ನಡ್ರಿ ಅಂತ ಹೊರಗ್ಲಿ ಒಳಗೆ ಹೋದ ರೈತರನ್ನ ಹೊರಗೆ ದಬ್ಬಿಬಿಡ್ತಾರೆ. ನೀವು ನಡಿ ಬಂದ್ ಮಾಡ್ತೀವಿ ನಾವು ಅದಕ್ಕೋತೀವಿ ಇದಕ್ಕೋತೀವಿ ಅಂತ. ನೀವು ಕಂಪ್ನಿಗೆ ಒತ್ತಿ ಬಿದ್ದೀರಿ. ಎಲ್ಲ ಇಡೀ ಸರ್ಕಾರ ಅಧಿಕಾರಿಗಳು ಕಂಪ್ನಿಗೆ ಒತ್ತಿ ಬಿದ್ದು ಕಂಪ್ನಿಯವ್ರ ಹತ್ರ ರೊಕ್ಕ ತಿಂದು ನಮ್ಮನ್ನೆಲ್ಲ ರೈತರನ್ನ ಹಾಳು ಮಾಡ್ತಾರೆ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಲಿಂಗಸಗೂರಿನಲ್ಲಿ ಪ್ರಭಾವಿಗಳದ್ದೇ ದರ್ಬಾರ್. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲೂ ಕಳೆದೊಂದು ವಾರದಿಂದಲೂ ಗೊಬ್ಬರಕ್ಕಾಗಿ ಪರದಾಟ. ನಿತ್ಯವೂ ಬರೋದು, ಸಾಲುಗಟ್ಟಿ ನಿಲ್ಲೋದು, ಬರಿಗೈಯಲ್ಲಿ ಹೋಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ಪ್ರಭಾವಿಗಳು ದೊಡ್ಡವರಿಗೆ ಮಾತ್ರ ಬ್ಲ್ಯಾಕ್ನಲ್ಲಿ ಯೂರಿಯಾ ಸಿಗ್ತಿದೆ. ಆದರೆ ರೈತರು ದಿನವಿಡೀ ಕಾದರೂ ಗೊಬ್ಬರ ಸಿಗ್ತಿಲ್ಲ. ಗೊಬ್ಬರ ಬಿತ್ತ ಟೈಮ್ ಈಗ 1 ತಿಂಗಳಾಯ್ತು. ಗೊಬ್ಬರ ಬಿತ್ತಕತ್ತೀವಿ, ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲೇನಿಲ್ಲ. ಏಡಿಯವ್ರನ್ನ ಕೇಳಿದ್ರೆ ಏನಂತಾರ ಅಂತಂದ್ರೆ ಗೊಬ್ಬರ ಸೊಸೈಟಿಗಳಲ್ಲಿ ಸಿಗ್ತದ ನೋಡ್ರಿ, ಅಲ್ಲಿ ಕಳಿಸಿವಿ, ಅಲ್ಲಿ ಸ್ಟಾಕ್ ಜಗ್ಗದ ಅಂತ ಅವ್ರು ಹೇಳ್ತಾರ. ಡಿಸಿನ್ ಕೇಳಿದ್ರೆ ಗೊಬ್ಬರದ ಕೊರತೆ ಇಲ್ಲ ಅಂತಾರ. ಬರೀ ಕೆಲಸ ಬಿಟ್ಟು 2 ದಿನ 3 ದಿನ ಬಂದು ಹೋಗ್ಬೇಕಂದ್ರೆ ಅಲ್ಲಿ ಕೆಲಸನ ಮಾಡ್ಬೇಕಾ ಅಥವಾ ಇಲ್ಲಿ ಬರೀ ಗೊಬ್ಬರಕ್ಕಂತ ನಿಂದಿರ್ಬೇಕಾ? ನಾವು ಇಲ್ಲಿ ರೈತರ ಹೆಸರ ಮೇಲೆ ಪ್ರಮಾಣ ವಚನ ಮಾಡ್ತಾರೆ. ರೈತರಿಗೆ ಬಹಳಷ್ಟು ಅನ್ಯಾಯ ಆಗದ, ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ ಸರ್. ರೈತರಿಗೆ ಇವತ್ತು ಇಷ್ಟೆಲ್ಲ ಸಂಕಷ್ಟ ಆದ್ರ ಇವತ್ತಿನ ಗೊಬ್ಬರ ಕೊಡ್ತಾ ಇಲ್ಲ. ಆಯ್ತು, ರೈತರು ಎಲ್ಲ ದೇಶದ ಬೆನ್ನೆಲುಬು ಅನ್ನೋದು ಮತ್ತೆ ರೈತರಿಗೆ ಗೊಟ್ಟ ಮುರಿಯೋದು. ಯಾವ್ದು ಏನು ಮಾಡಂಗಿಲ್ಲ. ಸಹಾಯ ಗೊಬ್ಬರ ಯಾವುದು, ಎಣ್ಣೆ ಯಾವ್ದನ್ನ ಕೆಲ್ಸಕ್ಕೆ ಬರಲ್ಲ ಕೊಟ್ಟು ಕಳಿಸಿ ಬಿಡ್ತಾರ. ಇಷ್ಟಾದ್ರೂ ಅಧಿಕಾರಿಗಳು ಕೊಡೋ ಉತ್ತರವೂ ಕೂಡ ದ್ವಂದ್ವ. ಗೊಬ್ಬರ ದಾಸ್ತಾನು ಬಗ್ಗೆ ಅಧಿಕಾರಿಗಳಲ್ಲೇ ಗೊಂದಲ ಏರ್ಪಟ್ಟಿದೆ. ಜಿಲ್ಲಾ ಅಧಿಕಾರಿ ಇದೆ ಅಂದ್ರೆ ತಾಲೂಕು ಅಧಿಕಾರಿ ಇಲ್ಲ ಅಂತಾರೆ. ಯೂರಿಯಾ ಖರೀದಿಗೆ ದುಡ್ಡು ಕೂಡ ಇಲ್ಲ ಅಂತ ಜಾರಿಕೊಳ್ತಿದ್ದಾರೆ ಅಧಿಕಾರಿಗಳು. ಇಲ್ಲ, ಇವತ್ತು ಬಂದಿದೆ ಅಲ್ಲ ಗೊಬ್ಬರ, ಅದನ್ನು ನಾವು ಹಂಚಿಕೆ ಮಾಡ್ತೇವೆ. ಇವತ್ತು ಬಂದಿದೆ, ಇವತ್ತು ಪ್ಲೇಸ್ಮೆಂಟ್ ಆಗಿದೆ, ಕೊಡ್ತಾ ಇದ್ದಾರೆ. ನಾವು ತಂಡ ಮಾಡಿಕೊಂಡು ನಾವೇನು ಒಂದು ಸುಮಾರು ಬಹಳಷ್ಟು ಎಲ್ಲ ಶಾಪಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವಲ್ಲ, ನೋಡ್ತಾ ಇದ್ದೀವಿ. ನಾನೇ ವಿಸಿಟ್ ಸ್ವತಃ ಮಾಡಿದಾಗ ಒಂದು 4-5 ಶಾಪ್ ವಿಸಿಟ್ ಮಾಡಿದಾಗ ಒಂದು 2 ಶಾಪಲ್ಲೇ ನಮಗೆ ಯೂರಿಯಾ ಸಿಕ್ಕಿದೆ. ಅದನ್ನು ಅಚ್ಚುಕಟ್ಟಾಗಿ ಅವ್ರಿಗೆ ಸ್ಟ್ರಿಕ್ಟ್ಲಿ ವಾರ್ನ್ ಮಾಡಿಬಿಟ್ಟು ರೈತರಿಗೆ ವಿತರಣೆ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದೀವಿ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ಚಿತ್ರದುರ್ಗದಲ್ಲಿ ಅಲೆದಾಡುತ್ತಿರುವ ರೈತರು.
ಚಿತ್ರದುರ್ಗ ಜಿಲ್ಲೆಯಲ್ಲಿ ಯೂರಿಯಾ ಖರೀದಿಗೆ ರೈತರು ಪರದಾಡುವಂತಾಗಿದೆ. ಅಂಗಡಿಗಳು, ಸೊಸೈಟಿಗಳು ಎಲ್ಲೂ ಕೂಡ ಯೂರಿಯಾ ಸಿಗ್ತಿಲ್ಲ. ಶೀಘ್ರವೇ ಯೂರಿಯಾ ಸಿಗುತ್ತೆ ಅಂತಿದ್ದಾರೆ ಅಧಿಕಾರಿಗಳು. ಸುಮಾರು ಕಡೆ ಎಲ್ಲ ಅಂಗಡಿಗಳು ಅಲ್ಲಿ ಎಲ್ಲ ತಿರುಗಾಡ್ತಾರೆ, ಎಲ್ಲಿ ಸಿಗ್ತಾ ಇಲ್ಲ. ಇಲ್ಲಿನೂ ಬಂದಿಲ್ಲ ಅಂತ ಹೇಳ್ತಾರೆ, ನಾಳೆ ಬರ್ತದೆ ಅಂತಾರೆ. ನೋಡ್ಬೇಕು, ಅದು ಬಂದಾಗಲೇ ಗ್ಯಾರಂಟಿ. 3 ದಿನದಿಂದ ಯೂರಿಯಾ ಗೊಬ್ಬರ ಕೇಳ್ಕೊಂಡು ಹೋಗಕ್ಕೆ ಬರ್ತಾನೆ ಇದ್ದೀವಿ. ಬರ್ತತೆ ಅಂತ ಅಧಿಕಾರಿಗಳನ್ನು ಹೇಳಿದ್ರು. ಆ ಹೇಳಿದ ಮಾತಿಗೋಸ್ಕರ ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾನೆ ಇದ್ದೀವಿ. ಇವತ್ತು ಬರ್ತದೆ, ನಾಳೆ ಶನಿವಾರ ಅಂತ ಬಂದೇ ಬರುತ್ತೆ ಅಂತಲೇ ಹೇಳ್ತೇವೆ. ಕೃಷಿ ಸಚಿವರ ಉಡಾಫೆ ಉತ್ತರದ ಪರಿಣಾಮ ದಾವಣಗೆರೆಯ ಅಣಜಿಯಲ್ಲಿ ರಸ್ತೆ ಬಂದ್. ದಾವಣಗೆರೆ ಅಣಜಿಯಲ್ಲಿ ಯೂರಿಯಾ ಸಿಗದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಗೊಬ್ಬರದ ಅಂಗಡಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಎಲ್ಲದರ ಮಧ್ಯೆಯೇ ಸರ್ಕಾರ ಅಲರ್ಟ್ ಆಗಿದೆ. ರೈತರು ಬೀದಿಗೆ ಬಿದ್ದ ಮೇಲೆ ಕಡೆಗೂ ಸರ್ಕಾರ ಕಣ್ತೆರೆದಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ನಡ್ಡಾಗೆ ಸಿಎಂ ಪತ್ರ ಬರೆದಿದ್ದಾರೆ. ಕೂಡಲೇ ಯೂರಿಯಾ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯಕ್ಕೆ 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆಯಾಗಿದೆ. ಆದರೆ 5,16,951 ಮೆಟ್ರಿಕ್ ಟನ್ ಮಾತ್ರ ಸರಬರಾಜು ಆಗಿದೆ. ಜುಲೈವರೆಗೆ 6,80,655 ಮೆಟ್ರಿಕ್ ಟನ್ ಯೂರಿಯಾ ಅಗತ್ಯವಿತ್ತು. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಬೇಗ ಆಗಿದೆ. ಇದರಿಂದ ಕೃಷಿ ಚಟುವಟಿಕೆ ಬೇಗ ಪ್ರಾರಂಭವಾಗಿದೆ. ಕೂಡಲೇ ರಾಜ್ಯಕ್ಕೆ ಹಂಚಿಕೆಯಾಗಿರುವ ಯೂರಿಯಾ ಒದಗಿಸಬೇಕೆಂದು ಸಿಎಂ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಸದ್ಯದ ರೈತರ ಪರಿಸ್ಥಿತಿ ಆಗಿದೆ. ಸರ್ಕಾರ ಅಥವಾ ಕೃಷಿ ಇಲಾಖೆ ಯಾವಾಗ ಈ ರೈತರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಗೊಬ್ಬರವನ್ನು ಪೂರೈಸುತ್ತೆ ಅನ್ನೋದನ್ನ ಕಾದು ನೋಡ್ತಾ ಹೋಗೋಣ. ಇನ್ನು ಪಂಚಾಯತಿಯ 2ನೇ ಸ್ಟೋರಿ ಕಡೆ ನೋಡ್ತಾ ಹೋಗೋಣ. ಸುರ್ಜೇವಾಲಾ ಸಭೆಯ ಸಸ್ಪೆನ್ಸ್ ಏನು? ಅಧಿಕಾರಿಗಳ ಸಭೆಯನ್ನ ನಿಜವಾಗ್ಲೂ ಸುರ್ಜೇವಾಲಾ ಮಾಡಿದ್ರ? ಆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ಮಾಲ್ ಬ್ರೇಕ್ ಆದ